ಜೈಲಿನಲ್ಲಿ ಜಾಮರ್ ಅಳವಡಿಕೆಯಿಂದಾಗಿ ಹಲವು ಸಮಸ್ಯೆಗಳು ಉಂಟಾಗಿವೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಬಹುದೊಡ್ಡ ತೊಂದರೆಯಾಗ್ತಾ ಇದೆ. ನೆಟ್ವರ್ಕ್ ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವ್ರು ನೋಟ್ಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಥವಾ ಓದ್ಕೊಳ್ಳೋದಕ್ಕಾಗಲ್ಲ. ಹೀಗಾಗಿ ಸುತ್ತಮುತ್ತಲ ಪ್ರದೇಶದವರು ಸಾಕಷ್ಟು ಸಮಸ್ಯೆಗಳಿಗಾಗ್ತಾ ಇದ್ದಾರೆ. ಫೋನ್ ಮಾಡಬೇಕು ಅಂದ್ರೂ ಫೋನ್ ಮಾಡೋದಕ್ಕಾಗಲ್ಲ. ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಜಾಮರ್ ಹಾಕಿದರೆ ಸುತ್ತಮುತ್ತಲ ಪ್ರದೇಶದವರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ. ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಕೂಡ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಮೆಹಬೂಬ್ ನಗರ ಇರ್ಬೋದು, ಸೈದಾಪುರ್, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಜನರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹೀಗಾಗಿ ಜಾಮರ್ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಂದರೆ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡಿದರೆ ಅಟ್ಲೀಸ್ಟ್ ನಿಮ್ಮ ಕೇಂದ್ರ ಕಾರಾಗೃಹ ಏನಿದೆ ಅದರಷ್ಟೇ ಅಲ್ಲಿ ಸುತ್ತಮುತ್ತ ಮಾತ್ರ ಜಾಮ್ ಆಗೋ ರೀತಿಯಾಗಿ, ನೆಟ್ವರ್ಕ್ ಸಿಗದೇ ಇರೋ ರೀತಿಯಾಗಿ ನೀವು ಮಾಡಿ, ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಅಂತ. ಈಗ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ಸುತ್ತಮುತ್ತಲಿರುವಂಥ ಆ ಪ್ರದೇಶಗಳಲ್ಲಿ ಮಕ್ಕಳಿಗೆ ಓದ್ಕೊಳ್ಳೋದಕ್ಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದ್ರೂ ಕೂಡ ನೆಟ್ವರ್ಕ್ ಸಿಗದೇ ಇರೋದ್ರಿಂದ ಅವರು ಮೊಬೈಲ್ ಯೂಸ್ ಮಾಡೋದಕ್ಕಾಗ್ತಾ ಇಲ್ಲ. ಮೊಬೈಲ್ನಲ್ಲಿ ನೋಟ್ಸ್ ಇರುತ್ತೆ. ಅದೇ ರೀತಿಯಾಗಿ ಅನೇಕರಿಗೆ ಆ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದಾಗಿ ಫೋನ್ ಮಾಡೋದಕ್ಕಾಗ್ತಾ ಇಲ್ಲ. ಈ ಸಮಸ್ಯೆ ಈಗ ಸಾರ್ವಜನಿಕರಿಗೆ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ನೀವು ಜಾಮರ್ನ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿ ಅಂತ ಜನರು ಒತ್ತಾಯಿಸ್ತಾ ಇದ್ದಾರೆ. ಎಮರ್ಜೆನ್ಸಿಗೆ ಫೋನ್ ಮಾಡಬೇಕು ಅಂದರೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಈ ಕೇಂದ್ರ ಕಾರಾಗೃಹಕ್ಕೆ ಹೋದವರಿಗೆ ಈ ಅನುಭವ ಆಗಿರುತ್ತೆ. ಎಷ್ಟೊಂದು ಸಲ ಅಲ್ಲಿ ಹೋದ್ರು ಅಂತ ಅಂದರೆ ಒಂಚೂರು ನೆಟ್ವರ್ಕ್ ಸಿಗಲ್ಲ, ಮೊಬೈಲ್ಗಳನ್ನ ನೀವು ಯೂಸ್ ಮಾಡಂಗೆ ಇಲ್ಲ ಅಲ್ಲಿ. ಆ ರೀತಿ ಪರಿಸ್ಥಿತಿ ಈಗ ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿರುವಂಥ ಜನರಿಗೂ ಕೂಡ ಶುರುವಾಗ್ಬಿಟ್ಟಿದೆ. ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಈ ರೀತಿಯಾಗಿ ಫ್ರೀಕ್ವೆನ್ಸಿ ಹೆಚ್ಚಾಗಿರೋದ್ರಿಂದ ಜಾಮ್ ಆಗಿಬಿಟ್ಟಿದೆ. ಅಂದರೆ ಯಾರಿಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮೆಹಬೂಬ್ ನಗರ, ಸೈದಾಪುರ್ ಹಾಗೂ ಹೊಸ ಬಸ್ ನಿಲ್ದಾಣ ಸೇರಿದಂತೆ ಸುತ್ತಮುತ್ತಲಿನ ಜನರು ಈ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಏರ್ಟೆಲ್ ಕಾಸ್ಟ್ಲಿ ಆಗತ್ತೆ ಅನ್ನತ್ಲೆ ಎಲ್ಲರೂ ನೆಟ್ ಫ್ರೀ ಕೊಡ್ತಾನೆ ಅಂತೇನು ಜಿಯೋ ಹಾಕ್ಸಿದ್ವಿ ಮನೆಗೆಲ್ಲ ಜಿಯೋನೇ ಇತ್ತು. ಈಗಂತೂ ನೆಟ್ವರ್ಕ್ ಭಾಳ ಇಶ್ಯೂ ಆಗ್ತಾಯಿತ್ತು. ಮಕ್ಕಳು ಒಬ್ಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ, ಅವಳಿಗಂತೂ ನೆಟ್ವರ್ಕ್ ಹೋಗ್ತಿಲ್ಲ. ವರ್ಕ್ ಫ್ರಮ್ ಹೋಮ್ಗೆ ನೆಟ್ವರ್ಕ್ ಬೇಕು ಮೇನ್, ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೆ ನನ್ನ ಮಗಳು ಈಗ ಅಲ್ಲಿಗೆ ಹೋಗಿ ಜಾಬ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು PUC ಸೆಕೆಂಡ್ ಇಯರ್ ಇದ್ದಾಳೆ. ಅವಳಿಗೆ ಎಲ್ಲ ಆನ್ಲೈನ್ದಲ್ಲೇ ಕ್ಲಾಸ್ ಎಲ್ಲ ನೋಟ್ಸ್ ಕಳಿಸಿರ್ತಾರೆ. ಅವನು ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ, ಗ್ರೂಪಲ್ಲಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅವು ನಾವು ಕೇಳಿದ್ವಿ ರೀ, ಏರ್ಟೆಲ್ಗೆ ಕಂಪ್ಲೀಟ್ ಮಾಡಿ ಕೇಳಿದ್ವಿ. ಒಂದು 15 ದಿನ ತಡೀರಿಕೆ ಆಗ್ತೀವಿ ಅಂತ ಒಂದು ಸರಿ ಹೇಳಿದ್ರು. ಆಮೇಲೆ ಮತ್ತೆ ಏನು ರೆಸ್ಪಾನ್ಸೇ ಇಲ್ಲ. ಜಾಮರ ಹಾಕಿದ್ರೆ ಮತ್ತು ಅದರಿಂದನೇ ಅಲ್ವಾ ಈಗ ನಮ್ಗೆ ನೆಟ್ವರ್ಕ್ ಬರ್ತಿರಲಿಲ್ಲ. ಈಗ ಒಂದು 15 ಡೇಸ್ 20 ಡೇಸ್ ಆಯಿತು. ನೆಟ್ವರ್ಕ್ದ ಭಾಳ ಸಮಸ್ಯೆ ಆಗ್ಬಿಟ್ಟದಿಲ್ಲ. ಯಾರಿಗಾರು ನಾವು ಅರ್ಜೆಂಟ್ ಏನರ ಮಾತಾಡಬೇಕು ಕಾಲ್ ಮಾಡಿ ಅಂದ್ರೂ ಕಾಲ್ ಹೋಗೋಲ್ಲ. ಇದ್ರೆ ಹೊರಗೆ ಬರ್ಬೇಕು ನಾವು. ಎಷ್ಟಂತ ಹೊರಗೆ ಬಂದು ಮಾತಾಡೋಕ್ಕಾಗ್ತೈತೆ. ಎಲ್ಲನೂ ಪರ್ಸ್ನಲ್ ವಿಷಯನೂ ಹೌದು. ಹೊಸ್ದಾಗಿ 4 ವಾಚ್ ಟವರ್ ಆಗಿದೆ. ವಾಚ್ ಟವರಲ್ಲಿ 24x7 ವಾಚ್ ಮಾಡ್ತಾರೆ. ನಮ್ಮ KSSF ಸ್ಟಾಫ್ಗೆ ಅಲಾಟ್ ಮಾಡ್ತಾಯಿದ್ದೀವಿ ಹೊಸ್ದಾಗಿ. ಮತ್ತು ಈಗ ಮೊದಲೆಲ್ಲ 2G ಜಾಮರ್ ಇದೆ ಒಳಗಡೆ. ಆ 2G ಜಾಮರ್ನ ಈಗ 4G ಮತ್ತು 5Gಗೆ ಅಪ್ಗ್ರೇಡೇಷನ್ ಆಗಿ ಎಲ್ಲ ಸೆಂಟ್ರಲ್ ಜೈಲನ್ನು ಸರ್ಕಾರದ ಆದೇಶ ಮತ್ತು ನಮ್ಮ DGP ಅವರ ಆದೇಶದಂತೆ ಎಲ್ಲ ಜೈಲಲ್ಲೂ ಅದನ್ನು ರಿಪೇರಿ ಮಾಡಿ ಮತ್ತು ಅದು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದಾರೆ. ಈಗ ನಮ್ಮಲ್ಲಿ 8 ಜಾಮರ್ ಇದೆ. ಹಂಗೆ ಎಲ್ಲ ಸೆಂಟ್ರಲ್ ಜೈಲಲ್ಲೂ ಆಯಾ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈ ರೀತಿಯ ಸಮಸ್ಯೆಗಳು ಬೇರೆ ಬೇರೆ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಆಗ್ತಾನೆ ಇರ್ತವೆ. ಸುತ್ತಮುತ್ತಲಿನ ಜನರಿಗೆ ತೊಂದರೆ ಆಗ್ತಾ ಇರುತ್ತೆ. ಧಾರವಾಡದಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಅಟ್ಲೀಸ್ಟ್ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡ್ಬೋದಲ್ಲ, ಅದರತ್ತ ಗಮನ ಹರಿಸ್ತಿದ್ದಾರೆ ಪೊಲೀಸರು. ಅಂತಂದ್ರೆ ಇವತ್ತು ತಂತ್ರಜ್ಞಾನ ಎಲ್ಲಿ ಹೆಚ್ಚಿಗೆ ಆಗುತ್ತಾ ಹೋಗ್ತಾ ಇದೆ, ಆ ರೀತಿ ಇವತ್ತು ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂತಹ ಕೆಲಸ ಆಗ್ತಾ ಇದೆ. ಅದರಲ್ಲಿ ಈಗ ನಾವು ನೋಡಿದಾಗಲೇ ಧಾರವಾಡದ ಒಂದು ಕೇಂದ್ರ ಕಾರಾಗೃಹ ಇದೆ. ಈ ಒಂದು ಕೇಂದ್ರ ಕಾರಾಗೃಹ ಸುತ್ತಮುತ್ತ ಇವತ್ತು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲಿ ಈಗ ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲೇ ಅವಲಂಬಿತರಾಗಿದ್ದಾರೆ. ಈ ಒಂದು ಆನ್ಲೈನ್ ನಲ್ಲಿ ನೋಡ್ಬೇಕು, ಏನಾದ್ರೂ ಓಪನ್ ಮಾಡಬೇಕು, ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಅಂದ್ರೆ ಇದು ಆಗ್ತಿಲ್ಲ. ಇದಕ್ಕೆ ಮೂಲ
ಮೂಲ ಕಾರಣ ಏನು ಅಂತಂದ್ರೆ ಈ ಕಾರಾಗೃಹದಲ್ಲಿ ಮೊದಲಿಗೆ ಇಲ್ಲಿ ಅಂದ್ರೆ 2G ತಂತ್ರಜ್ಞಾನವಿತ್ತು. ಅದು ಈಗ ಇಲ್ಲಿ ಅಂದ್ರೆ ಅಪ್ಗ್ರೇಡ್ ಮಾಡಿ 4G ಕನ್ವರ್ಟ್ ಮಾಡಲಾಯಿತು. 2G ಇಂದ 4G ಮಾಡಲಾಯಿತು. ಆ 4G ಏನು ಸಮಸ್ಯೆ ಏನಿದೆ, ಆ 4G ಅಂದ್ರೆ ಯಾವುದೇ ರೀತಿಯಂತಹ ಜೈಲಿನಲ್ಲಿರುವಂತಹ ಏನು ಕೈದಿಗಳಿರ್ತಾರೆ, ಆ ಕೈದಿಗಳು ಇಲ್ಲಿ ತಮ್ಮ ಮೊಬೈಲ್ಗಳನ್ನ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಕಳ್ಳರಿತಿಯ ರೀತಿಯಾಗಿ ಇಲ್ಲಿ ಮೊಬೈಲ್ ಅನ್ನು ಉಪಯೋಗಿಸ್ತಾ ಇದ್ರು. ಆ ಮೊಬೈಲ್ ಅನ್ನು ಉಪಯೋಗಿಸಬಾರ್ದು ಮತ್ತು ಮೊಬೈಲ್ ಉಪಯೋಗಿಸಿದ್ರೆ ಆ ಮೊಬೈಲ್ ಜಾಮ್ ಆಗ್ಬೇಕು ಅಂತೇಳಿ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿದ್ರು. ಮೊದಲಿದಂತಹ 2G ಈಗ 4Gಗೆ ಅಪ್ಗ್ರೇಡ್ ಮಾಡಿದ್ರು. ಆ 4G ಅಪ್ಗ್ರೇಡ್ ಮಾಡಿದ್ರಿಂದ ಇಲ್ಲಿ ಅಂದ್ರೆ ಸುತ್ತಮುತ್ತಲಿನ ಜನ ಅಂದ್ರೆ ಏನು ಧಾರವಾಡದ ಒಂದು ಕಾರಾಗೃಹ ಏನಿದೆ ಅಕ್ಕಪಕ್ಕ ನಗರ ನೋಡಿದಾಗ ಮೆಹಬೂಬ್ ನಗರ, ಸೈದಾಪುರ, ಹೊಸ ಬಸ್ ನಿಲ್ದಾಣ, ಕುಮಾರೇಶ್ವರ ಸೇರಿದಂತೆ 20ಕ್ಕೂ ಹೆಚ್ಚು ಇಲ್ಲಿ ಅಂದ್ರೆ ಪ್ರಮುಖ ಬಡಾವಣೆಗಳು ಬರ್ತವೆ. ಆ ಪ್ರಮುಖ ಬಡಾವಣೆಯಲ್ಲಿ ಅಂದರೆ ವಿದ್ಯಾರ್ಥಿಗಳು ಮತ್ತು ಅಲ್ಲಿರುವಂತಹ ಸ್ಥಳೀಯ ಜನರು ಇವತ್ತು ತಮ್ಮ ಮೊಬೈಲ್ ಅನ್ನ ಉಪಯೋಗಿಸಲು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲವೂ ಮೂಲ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಇದೇ ಒಂದು ಕಾರಾಗೃಹದಲ್ಲಿ ಅಳವಡಿಸಿದಂತಹ ಒಂದು 4G. ಈಗ ಅವರ ಅಳಲು ಇಷ್ಟೇ, ಇಲ್ಲಿರುವಂತಹ 2G ಏನಿದೆ ಆ 2G ಮೊದಲು 2G ದಾಗ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲಿ ತೊಂದರೆ ಇರಲ್ಲ. ಈಗ 4G ಆಗಿದೆ. ಇದರಿಂದ ನಮಗೆ ಬಹಳಷ್ಟು ತೊಂದರೆ ಆಗಿದೆ. ಹೀಗಾಗಿ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದಿಷ್ಟೇ, ಇದನ್ನ ಇಲ್ಲಿ ಅಂತಂದ್ರೆ ಆ ಜೈಲಿಗೆ ಏನು ಸುತ್ತಮುತ್ತ ಇರುತ್ತೆ ಆ ಜೈಲು ಒಳಗಡೆ ಇದು ಆ ಫ್ರೀಕ್ವೆನ್ಸಿ ಇರುತ್ತೆ ಅದಷ್ಟೇ ಬರಬೇಕು. ಹೊರಗಡೆ ಆ ಫ್ರೀಕ್ವೆನ್ಸಿ ಬಂದಿದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಬೇಕು ಅಂತೇಳಿ ಜನರು ಒತ್ತಾಯಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.